ಬಿಡಿಪಿಒಗೆ ಧಿಕ್ಕಾರ. ಅಕ್ರಮ ಕೋಚಿಂಗ್ ಸೆಂಟರ್ ಜೊತೆ ಶಾಮೀಲಾಗಿದ್ದ ಭ್ರಷ್ಟ ಬಿಡಿಪಿಒಗೆ ಧಿಕ್ಕಾರ. ಅಕ್ರಮ ಶಾಲೆಯವರ ಜೊತೆ ಶಾಮೀಲಾಗಿರ್ತಕ್ಕಂಥ ಯಾದಗಿರಿ ಬಿಡಿಪಿಒಗೆ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಪರವಾನಗಿ ಕೋಚಿಂಗ್ ಸೆಂಟರ್ ನಡೆಸುತ್ತಿದ್ದರೂ ಕೂಡ ಕಣ್ಣು ಮುಚ್ಚಿಕೊಡ್ತಾ ಶಿಕ್ಷಣ ಇಲಾಖೆಗೆ ಧಿಕ್ಕಾರ. ಪರವಾನಗಿ ಇಲ್ಲದ ಕೋಚಿಂಗ್ ಸೆಂಟರ್ ಬಂದ್ ಮಾಡಲೇಬೇಕು. ಪರವಾನಗಿ ಇಲ್ಲದ ನಡೆಸುತ್ತಿರುವ ಶಾಲೆಗಳನ್ನು ಮುಚ್ಚಲೇಬೇಕು. ಆಟದ ಮೈದಾನ ನಡೆಸತಕ್ಕಂಥ ಶಾಲೆಗಳನ್ನು ಮುಚ್ಚಲೇಬೇಕು. ಶಾಲೆ ಮುಚ್ಚಿದರೆ ಶಾಂತಿ. ಶಾಪುರದಲ್ಲಿ ಅಕ್ರಮ ವಸತಿ ಶಾಲೆ ಮುಚ್ಚಲೇಬೇಕು. ಶಾಪುರದಲ್ಲಿ ಅಕ್ರಮ ವಸತಿ ಶಾಲೆ ಮುಚ್ಚಲೇಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಶಾಪುರದಲ್ಲಿ ಒಂದು ಮಾಧ್ಯಮದಲ್ಲಿ ಪರವಾನಗಿ ಪಡೆದು ಮತ್ತೆ ಶಾಂತಿ. ಶಾಪುರದಲ್ಲಿ ಅಕ್ರಮ ವಸತಿ ಶಾಲೆಗಳನ್ನು ಮುಚ್ಚಿದರೆ ಶಾಂತಿ. ಶಾಪುರ ತಾಲೂಕಿನ ಅಕ್ರಮ ವಸತಿ ಅಕ್ರಮ ಶಾಲೆಗೆ ಮುಚ್ಚಲೇಬೇಕು. ಅಕ್ರಮ ಶಾಲೆ ಜೊತೆ ಶಾಮೀಲಾಗಿರ್ತಕ್ಕಂಥ ಭ್ರಷ್ಟ ಡಿಡಿಪಿಗೆ ಧಿಕ್ಕಾರ. ಖಾಸಗಿ ಶಾಲೆ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡುತ್ತಿರುವ ಶಿಕ್ಷಣ ಇಲಾಖೆಗೆ ಧಿಕ್ಕಾರ. ಇವತ್ತು ನಮ್ಮ ಕರ್ನಾಟಕ ಸೇನೆ ಶಾಪುರ ತಾಲೂಕು ಘಟಕದ ವತಿಯಿಂದ ಶಾಪುರ ಬಿಇಒ ಅವರ ಕಚೇರಿ ಮುಂದೆ ನಿರಂತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಿರಂತರ 2 ವರ್ಷಗಳಿಂದ ಶಾಪುರ ತಾಲೂಕಿನಲ್ಲಿ ತಲೆ ಎತ್ತಿರುವಂತಹ ಅನಧಿಕೃತ ಅಕ್ರಮ ವಸತಿ ಶಾಲೆಗಳು, ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಮತ್ತು ಒಂದು ಮಾಧ್ಯಮದಲ್ಲಿ ಪರವಾನಗಿ ಪಡ್ಕೊಂಡು ಮತ್ತೊಂದು ಮಾಧ್ಯಮದಲ್ಲಿ ಶಿಕ್ಷಣ ನೀಡುವಂಥದ್ದು, ಒಂದು ಸ್ಥಳದಲ್ಲಿ ಪರವಾನಗಿ ಪಡ್ಕೊಂಡು ಮತ್ತೊಂದು ಸ್ಥಳದಲ್ಲಿ ಶಾಲೆ ನಡೆಸ್ತಾ ಇರುವಂತದ್ದು, ಮತ್ತು ಶಾಲೆಗಳಲ್ಲಿ ಬಟ್ಟೆ ಬೂಟು ಬ್ಯಾಗ್ಗಳನ್ನು ಮಾರಾಟ ಮಾಡುವಂಥದ್ದು, ಮತ್ತೆ ಅಧಿಕ ಶುಲ್ಕಗಳನ್ನು ವಸೂಲಿ ಮಾಡಿಕೊಂಡು ಪಾಲಕರ ಜೇಬಿಗೆ ಕತ್ತರಿ ಹಾಕುವಂತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತೇಳಿ ಇವತ್ತು ನಿರಂತರವಾಗಿ 2 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಿದ್ರು ಸಹ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇವತ್ತು ಡಿಡಿಪಿ ಅವರು ಸ್ಥಳಕ್ಕೆ ಬಂದು ನಮ್ಮ ಜೊತೆಗೆ ನಾವು ತೋರಿಸುವಂತ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಅನಧಿಕೃತ ವಸತಿ ಶಾಲೆ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ತೋರಿಸೋದಕ್ಕೆ ಅವ್ರು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಂತೇಳಿ ಕುಂತಿದೀವಿ. ಇಲ್ಲಿವರೆಗೂ ಅವ್ರು ಬಂದಿಲ್ಲ. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಹಗಲು ರಾತ್ರಿ ನಿರಂತರವಾಗಿ ಇಲ್ಲಿರ್ತೀವಿ. ಇವತ್ತು ಬುಧವಾರ ಮತ್ತೆ ನಾಳೆ ಗುರುವಾರ 2 ದಿನ ನೋಡ್ತೀವಿ. ನಾಡಿದ್ದು ಶುಕ್ರವಾರ ಶಾಪುರ್ನಲ್ಲಿ ಸಂತೆ ಇರುತ್ತೆ. ನಾವು ರಸ್ತೆಗಿಳಿದು ರಸ್ತೆ ತಡೆ ಮಾಡಿ ಹೋರಾಟ ಮಾಡ್ತೀವಿ. ಇಷ್ಟಕ್ಕೂ ಬಗ್ಲಿಲ್ಲ ಅಂತಂದ್ರೆ ಈ ಎಲ್ಲಾ ಅಧಿಕಾರಿಗಳ ವಿರುದ್ಧ ಮತ್ತು ಶಾಲೆಗಳ ವಿರುದ್ಧ ನಾವು ಕೋರ್ಟ್ಗೆ PIL ಸಲ್ಲಿಸಬೇಕು ಅಂತ ಹೇಳಿ ವಿಚಾರ ಮಾಡಿದ್ವಿ. ಸರ್ ಭೀಮಣ್ಣ ಶಾಖಾಪುರ, ನಮ್ಮ ಕರ್ನಾಟಕ ಸೇನೆ, ರಾಜ್ಯ ವಿಧಾನ ಸಚಿವ.